ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ. ಅದು ಕುಕ್ಕರಲ್ಲಿ ಹಾಕಿ ಮಾಡುವಂಥದ್ದು. ನೋಡಿ, ಫಸ್ಟ್ ನಾನು ಯಾವ ಥರ ಏನೇನು ಮಾಡ್ತೀನಿ ಅಂತ ಎಲ್ಲ ಹೇಳ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಶಿನ ಪುಡಿ, ಓಕೆನಾ. ನೆಕ್ಸ್ಟು ಧನಿಯಾ ಪುಡಿ, ಸ್ವಲ್ಪ ಜಾಸ್ತಿನೇ ಇರಲಿ, ಒಂಚೂರು ಮೀಡಿಯಮಲ್ಲಿ. ನಾನು ಇವತ್ತು ಅರ್ಧ ಕೆಜಿ ಚಿಕನ್ ತಂದು ಮಾಡ್ತಾ ಇದ್ದೀನಿ. ಧನಿಯಾ ಪುಡಿ ಆಯಿತು. ನೆಕ್ಸ್ಟು ಖಾರದ ಪುಡಿ ಸ್ವಲ್ಪ ಅಷ್ಟೇ, ಯಾಕಂದರೆ ನಾನು ಗ್ರೀನಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸಾಲ್ಟ್, ಓಕೆನಾ. ಮತ್ತು ಚಿಕನ್ ಮಸಾಲ ಒಂದು ಪ್ಯಾಕು. ನನಗೂ ಬರಲ್ಲ, ಫಸ್ಟ್ ಟೈಮ್ ಕುಕ್ಕರಲ್ಲಿ ಟ್ರೈ ಮಾಡ್ತಿದ್ದೀನಿ. ನಾವು ಯಾವಾಗೂ ದಮ್ ಕಟ್ಟಿದ ಬಿರಿಯಾನಿನೇ ಮಾಡೋದು. ಈಗ ಕುಕ್ಕರಲ್ಲಿ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಬಿರಿಯಾನಿ ಪೌಡರ್, ಮತ್ತು ಸ್ವಲ್ಪ ಆಯಿಲ್. ನಾನು ಕರ್ದಿಟ್ಟಿರೋ ಎಣ್ಣೆ ಹಾಕ್ತಾ ಇದ್ದೀನಿ, ಮೊನ್ನೆ ಕಬಾಬ್ ಕರ್ದಿದ್ದ ಎಣ್ಣೆನೇ ಹಾಕ್ತಾ ಇದ್ದೀನಿ. ಇಷ್ಟ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ 5 ನಿಮಿಷ ಇಟ್ಟು ಆಮೇಲೆ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗದು. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಸೇರ್ಕೊಂಡಿರುತ್ತೆ, ಆವಾಗ ಬಿರಿಯಾನಿ ಚೆನ್ನಾಗಾಗುತ್ತೆ ಟೇಸ್ಟು. ನೋಡಿ, ಇದೀಗ ಆಗಿದೆ. ಇದನ್ನ 5 ನಿಮಿಷ ಎತ್ತಿಡ್ತೀನಿ. ಅಷ್ಟೆಲ್ಲ ಮತ್ತೆ ಮಸಾಲೆ ಮಾಡೋಕ್ಕೆ ನೆಕ್ಸ್ಟ್ ತಯಾರು ಮಾಡ್ಕೊಳ್ಳೋಣ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಓಕೆನಾ. ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜನ ಇದು ದಂಟು ಹಾಕಲ್ಲ, ಬಟ್ ಇದನ್ನ ರುಬ್ಬಕ್ಕೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಯಾರು ಎಸಿಬೇಡಿ. ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊಬ್ಬರಿ ಹಾಕಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ ಅಷ್ಟೇ. ಇದನ್ನ ರುಬ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ನೋಡಿ, ಈ ಥರ ಪೇಸ್ಟ್ ಆದ್ರೆ ಸಾಕು. ಸ್ವಲ್ಪ ತರಿ ಇದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಒಂದೆರಡು ಹಂಗೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಟೊಮೊಟೊ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಇಷ್ಟನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡಿ ಇಟ್ಕೊಬೇಕು. ಈಗ ಒಗ್ಗರಣೆ ಹಾಕೋಣ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಈಗ ಮಾಡೋಣ. ಗ್ಯಾಸ್ ಹಚ್ಕೊತಾ ಇದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಫಸ್ಟ್ ಟೈಮ್ ಮಾಡ್ತೀನಿ, ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ ಚೆನ್ನಾಗಿ ಬರುತ್ತೋ ಇಲ್ಲ ಅಂತ. ಯಾರಿಗೆಲ್ಲ ಬಿರಿಯಾನಿ ಇಷ್ಟ, ನನಗಂತೂ ಫೇವ್ರೇಟು. ಅದರಲ್ಲೂ ನಾನ್ ವೆಜ್ ಅಂದರೆ ಫಸ್ಟು ನನ್ನ ಫೇವ್ರೇಟ್ ನಾನ್ ವೆಜ್. ಆಯಿಲ್ ಹಾಕ್ತಾ ಇದ್ದೀನಿ. ಮೊನ್ನೆ ಕಬಾಬ್ ಕರ್ದಿದ್ದು ಎಣ್ಣೆ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ ಇವಾಗ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಅಲ್ವಾ, ಜಾಸ್ತಿ ವೇಸ್ಟ್ ಮಾಡಬಾರ್ದು. ಮಗ್ಗಿದೆಯಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗಲೂ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿರಲಿಲ್ಲ ಅಲ್ವಾ, ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ನಾನು ರುಬ್ಬಕ್ಕೆ ಹಾಕಿರಲಿಲ್ಲ ಮಸಾಲೆಗೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದು ಹಾಕ್ಕೊತಾ ಇದ್ದೀನಿ. ಎಣ್ಣೆಲೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗಬೇಕು, ಅದು ಫುಲ್ಲು ಆಯಿಲ್ ಎಲ್ಲ ಬಿಡಬೇಕು. ಆಯಿಲ್ ಥರ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಈರುಳ್ಳಿನ.
ಹೊರಗಡೆ ತರ್ಸ್ಕೊಂಡು ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬಾನೇ ಈಸಿ. ಬಟ್ ಮಕ್ಕಳಿಗೂ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಮನೇಲೆ ಮಾಡ್ಕೊಂಡು ತಿನ್ನಿ ಆದಷ್ಟು. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಮಿಕಲ್ ಅಡಿಗೆ ಇರೋದ್ರಿಂದ ಈಗ ತುಂಬಾನೇ ಕಾಲ ಕೆಟ್ಟೋಗಿದೆ, ಗೊತ್ತಲ್ವಾ ನಿಮ್ಗೆ. ಹಾಗಾಗಿ ಆದಷ್ಟು ಮನೇಲೆ ಮಾಡ್ಕೊಂಡು ತಿನ್ನಕ್ ಟ್ರೈ ಮಾಡಿ. ಮಕ್ಕಳಿಗೂ ಹೆಲ್ತಿಗೆ ಒಳ್ಳೇದು, ನಿಮಗೂ ಒಳ್ಳೇದು, ಮನೇಲಿ ಹಿರಿಯರಿದ್ರೆ ಅವರಿಗೂ ಒಳ್ಳೇದು, ಚೆನ್ನಾಗೂ ಇರುತ್ತೆ. ಆದ್ರೆ ಹಾಗೆ ನೋಡ್ತಿದ್ರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಿದೆ ಬಿರಿಯಾನಿ ಅಂತ ಲಾಸ್ಟಿಗೆ ಕಾಮೆಂಟ್ ಹಾಕಿ. ಈಸಿ ಇತ್ತು ಅಂದ್ರೆ ಸಪೋರ್ಟ್ ಮಾಡಿ. ನೋಡಿ ಇದೀಗ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಇದಕ್ಕೆ ಈಗ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ. ಅದೇ ಯಾರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ, ಸ್ವಲ್ಪ ಹಾಕಿ. ಯಾಕಂದ್ರೆ ಫುಲ್ ಮಸಾಲ ಚೆನ್ನಾಗಿ ಎಣ್ಣೆ ಬಿಡ್ಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಯಾಕೆ ಅರ್ಧ ಕೆಜಿ ಚಿಕನ್ ಬಿರಿಯಾನಿಗೆ ಇಷ್ಟು ದೊಡ್ಡ ಕುಕ್ಕರ್ ಹಾಕಿದ್ದೀರಿ ಅಂತೀರಾ? ನಮ್ದು ಸ್ವಲ್ಪ ಸ್ಮಾಲ್ ಇದೆ ಕುಕ್ಕರ್, ಇನ್ನೊಂದು ಸಣ್ಣದು, ಅದ್ರಲ್ಲಿ ಆಗಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡದ್ರಲ್ಲೇ ಚೆನ್ನಾಗಿ ಮಾಡೋಣ ಅಂತಂದು ಹಾಕೊಂಡಿದೀನಿ. ಸ್ವಲ್ಪ ಇದು ಟೊಮೆಟೊ ಹಣ್ಣು ಹೆಚ್ಚಿಟ್ಟಿದ್ವಲ್ಲ ಅದನ್ನ ಈಗ ಹಾಕ್ತಾ ಇದ್ದೀನಿ. ಹೀಗೆ ಹಾಕ್ಬೇಕು, ಚೆನ್ನಾಗಿರುತ್ತೆ. ಫುಲ್ಲು ಆಯಿಲ್ ಬಿಡ್ಬೇಕು ಈಗ. ಚೆನ್ನಾಗಿ ಕುದಿಯೋ ಮುಂಚೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೆನೆಸಿ ಇಟ್ಕೋಬೇಕು, ಒಂದ್ 5 ನಿಮಿಷ. ಈಗ ಇದನ್ನ ರೆಡಿ ಇಟ್ಟು ಇದನ್ನ ಕುದಿಯೋದ್ರೊಳಗೆ ಅಕ್ಕಿನ ತೊಳೆದು ಕ್ಲೀನ್ ಮಾಡಿ 2 ನಿಮಿಷ ನೆನ್ಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈಗ ಸ್ವಲ್ಪ ಆಯಿಲ್ ಬಿಟ್ಟಿದೆ. ಮಸಾಲೆ ಈ ತರ ಹಾಕ್ಬೇಕು ಫ್ರೆಂಡ್. ಈ ತರ ಆದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನನಗಂತೂ ಇಷ್ಟ ಇದು, ನನ್ನ ಫೇವ್ರೇಟ್. ಇದಕ್ಕೀಗ ನೆಕ್ಸ್ಟ್ ಸ್ವಲ್ಪ ಮಸಾಲೆನ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪುಡಿ, ಯಾಕಂದ್ರೆ ರುಬ್ಬಾಗ ಇದು ಮಸಾಲೆ ಕಲಸಿಟ್ಟಿದೀವಲ್ಲ ಚಿಕನ್ ಅಲ್ಲಿ, ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ. ಅರ್ಧ ಉಳಿಸಿದ್ವಲ್ಲ ಅದು ಬಿರಿಯಾನಿ ಪೌಡರ್. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್, ಮತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಇದೆಲ್ಲ ಸಾಮಗ್ರಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 1-2 ಲೋಟ ಚಹಾ ಕುಡಿಯೋ ಲೋಟದಲ್ಲಿ 2 ಲೋಟ ನೀರು ಅಷ್ಟೇ ಹಾಕಿ ಚೆನ್ನಾಗಿ ಕುದಿಯೋವಾಗ ಮಸಾಲ ಎಲ್ಲ ಹಾಕಿ ನೆನೆ ಇಟ್ಟಿದ್ವಲ್ಲ ಆ ಚಿಕನ್ನ ಈ ಮಸಾಲಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ ಮತ್ತು ಈ ಚಿಕನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗೇನು ಬೆಂದಿರಲ್ವಲ್ಲ, ನಡೆಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಟೈಮ್ ಮಿಕ್ಸ್ ಮಾಡುವಾಗ ಸ್ವಲ್ಪ ನಿಧಾನ ಮಿಕ್ಸ್ ಮಾಡಿ, ಯಾಕಂದರೆ ಚಿಕನ್ ಹೊಡಿಬಾರ್ದು. ಹಾಗಾಗಿ ಇದಕ್ಕೆ ಈಗ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ, ಚಿಕನ್ ಹೊಡಿಬಾರ್ದು ಅಂತ. ಮೊಸರು ಹಾಕೋದ್ರಿಂದ ಚಿಕನ್ ಹೊಡೆಯೋಂಗಿಲ್ಲ, ಸ್ವಲ್ಪ ಹಾಕಬೇಕಷ್ಟೆ. 2-3 ಸ್ಪೂನ್ ಅಷ್ಟೇ, ಟೀ ಸ್ಪೂನಲ್ಲಿ 2-3 ಸ್ಪೂನ್. ಈಗ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಇದು ಮಸಾಲಕ್ಕೆ ಆ್ಯಡ್ ಮಾಡಿ ಮಸಾಲ ಕುದಿಯೋಕ್ಕೆ ಬಿಡಬೇಕು. ಇದು ನಾನು ಯಾಕೆ ಈ ಫಸ್ಟೇ ನೀರು ಹಾಕಿ ಇಟ್ಟಿದ್ದೀನಿ ಅಂದರೆ ಕುಕ್ಕರಲ್ಲಿ ಅಳತೆ ಗೊತ್ತಾಗಲ್ಲ. ಹಾಗಾಗಿ ಫಸ್ಟೇ ಯಾವಾಗಲೂ ನಾನು ಅಳತೆ ಇಡುವಾಗ ಅದೇ ಥರನೇ ಈಗ ಪಾತ್ರೆಯಲ್ಲೇ ಅಳತೆ ಇಟ್ಟು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದರ ನೆಕ್ಸ್ಟು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು, ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದು ಕುದಿಯೋಕ್ಕಂತ ಬಿಟ್ಟು ನಾನು ಸಾಲಡ್ನ ಹೆಚ್ಕೊತಾ ಇದ್ದೆ. ಈರುಳ್ಳಿ, ಸೌತೆಕಾಯಿ ಎಲ್ಲ ಊಟಕ್ಕೆ ಹೆಚ್ಕೊತಾ ಇದ್ದೆ. ಆದರೆ ನೆಕ್ಸ್ಟ್ ಹೆಚ್ಕೊಳಕ್ಕೂ ಕುದೀತು. ಈ ಥರ ಕುದಿಯುವಾಗ ನಾವು ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಇದೆಯಾ, ಖಾರ ಏನಾಗಿದೆ ಅಂತೇಳಿ ನೋಡಿಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಎಣ್ಣೆ, ಪುದೀನ, ಕರಿಬೇವನ ಮೇಲೆ ಉದುರಿಸಿ ಈಗ ನಾನು ಮುಚ್ಚಳ ಮುಚ್ತಾಯಿದ್ದೀನಿ. ಯಾಕಂದರೆ ನಾನು ಆವಾಗಲೇ ಮುಚ್ಚಳ ಮುಚ್ಚಿದರೆ ಸ್ವಲ್ಪ ಉಪ್ಪು ಕಮ್ಮಿ ಬರ್ತಿತ್ತು, ಇಲ್ಲಾಂದರೆ ಇದಾಗ್ತಿತ್ತು. ಈಗಂತೂ ವಿಶಾಲ ಆಯಿತು. ನಾನು ಪಲಾವ್ ಮಾಡುವಾಗೂ ಸೇಮ್ ಇದೇ ಥರ ಚೆನ್ನಾಗಿ ಕುದ್ದ ಮೇಲೆ ಉಪ್ಪು, ಸಾಲ್ಟು ಎಲ್ಲ ನೋಡಿ ಹಾಕ್ತೀನಿ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ.
ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಮಸ್ತ್, ಬಿಸಿ ಬಿಸಿ ತಿನ್ನೋಕೆ ಮಾತ್ರ ಮಸ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.